ದ್ವಿತೀಯ PUC ಓದುತ್ತಿರುವ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಚಾಣಕ್ಯ ಟ್ಯೂಷನ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ 1, 2ರಲ್ಲಿ ಕಂಡುಬರುವಂಥ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಚರ್ಚಿಸೋಣ. ಬಹು ಆಯ್ಕೆಯ ಪ್ರಶ್ನೆಗಳು: 1. ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡುಬರುವ ರಾಜ್ಯ. ಉತ್ತರ: ಮಹಾರಾಷ್ಟ್ರ. ಪ್ರಶ್ನೆ 2. ಎರಡನೇ ತರೈನ್ ಯುದ್ಧ ಇವರುಗಳ ನಡುವೆ ನಡೆಯಿತು. ಉತ್ತರ: ಮಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ಪ್ರಶ್ನೆ 3. ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಉತ್ತರ: ರಾಮಾನುಜಾಚಾರ್ಯರು. ಪ್ರಶ್ನೆ 4. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದ ವರ್ಷ. ಉತ್ತರ: 1885. ಪ್ರಶ್ನೆ 5. ಮೊಹೆಂಜೊದಾರೋ ಪದದ ಅರ್ಥ. ಉತ್ತರ: ಮಡಿದವರ ದಿಬ್ಬ. ಪ್ರಶ್ನೆ 6. ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿಗ. ಉತ್ತರ: ಸುಲೈಮಾನ್. ಪ್ರಶ್ನೆ 8. ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಆಗಮಿಸಿದ ಮೊದಲ ಯುರೋಪಿಯನ್ನರು. ಉತ್ತರ: ಪೋರ್ಚುಗೀಸರು. ಪ್ರಶ್ನೆ 9. ಪ್ರಾಚೀನ ಭಾರತ ರೋಮ್ಗಳ ಸಂಬಂಧ ಕುರಿತು ತಿಳಿಸುವ ಗ್ರಂಥ. ಉತ್ತರ: ನ್ಯಾಚುರಲ್ ಹಿಸ್ಟೋರಿಯಾ. ಪ್ರಶ್ನೆ 10. ಮಾಮೂಲಕ್ ಪದದ ಅರ್ಥ. ಉತ್ತರ: ಗುಲಾಮ. ಪ್ರಶ್ನೆ 11. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಉತ್ತರ: ಶಂಕರಾಚಾರ್ಯರು. ಪ್ರಶ್ನೆ 12. ಪ್ಲಾಸಿ ಕದನ ನಡೆದ ವರ್ಷ. ಉತ್ತರ: 1757. ಪ್ರಶ್ನೆ 13. ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಾಸನ. ಉತ್ತರ: ಉತ್ತರ ಮೇರೂರು ಶಾಸನ. ಪ್ರಶ್ನೆ 14. ಮೊಹಮ್ಮದ್ ಬಿನ್ ತುಘಲಕ್ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಎಂದು ಹೇಳಿದವರು. ಉತ್ತರ: ವಿ. ಎ. ಸ್ಮಿತ್. ಪ್ರಶ್ನೆ 15. ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದು. ಉತ್ತರ: ಗುಲ್ಬರ್ಗ. ಪ್ರಶ್ನೆ 16. ಅಸಹಕಾರ ಚಳುವಳಿಯನ್ನು ಹಿಂದಕ್ಕೆ ಪಡೆಯಲು ಕಾರಣವಾದ ಘಟನೆ. ಉತ್ತರ: ಚೌರಿ ಚೌರ ಘಟನೆ. ಪ್ರಶ್ನೆ 17. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು. ಉತ್ತರ: ಕವಿರಾಜ ಮಾರ್ಗ. ಪ್ರಶ್ನೆ 18. ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಪ್ರಸಿದ್ಧವಾದ ಸ್ಮಾರಕ. ಉತ್ತರ: ಇಬ್ರಾಹಿಂ ರೋಜಾ. ಪ್ರಶ್ನೆ 19. ಮಂದಗಾಮಿ ನಾಯಕರನ್ನು ಗುರುತಿಸಿ. ಉತ್ತರ: ದಾದಾಬಾಯಿ ನವರೋಜಿ. ಈ ಎಲ್ಲ ಪ್ರಶ್ನೆಗಳು ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ 1 ಮತ್ತು 2ರಲ್ಲಿ ಕಂಡುಬರುವಂಥ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ನಾವು ತಿಳಿಸಲಾಗಿದ್ದೇವೆ. ಧನ್ಯವಾದಗಳು.